ಸದನದ ಇತಿಹಾಸವನ್ನೊಮ್ಮೆ ನೋಡಿ. ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನು ಯಾವ ರೀತಿಯಾಗಿ ಚುಚ್ಚಿದ್ರು ಎನ್ನುವಂಥದ್ದು ತೆಗೆದು ನೋಡಿಸಿ. ಅವರ ಮೇಲೆ ಕೋಪ ಇದನ್ನು ಹೀಗೆ ಹೇಗೆ ಬಗೆಹರಿಸಿ ನೀವು ಮಾತಾಡ್ಲಿ. 2 ವರ್ಷ ಆಯ್ತು ಯಾಕದು ಮಾಡಲಿಲ್ಲ. 40% ಬಗ್ಗೆ ಯಾಕೆ ಕೇಸು ದಾಖಲೆ ಪ್ರೂವ್ ಆಗಲಿಲ್ಲ? ದಾಖಲೆ ಯಾಕೆ ಮಾತಾಡಿ. ನೀವು ಹಂಗೆ ನೀವು ಮಲ್ಲಪ್ಪನಿಂದ ಮಲ್ಲಪ್ಪ ತಗೋಣ ಅಂತ ಹೇಳಿ ನಮ್ಮ ಸಹಾಯಕ್ಕೆ ಬರ್ಬೇಕು. ದಾಖಲೆ ಅಲ್ಲ, ಓಕೆ ಮಾಧ್ಯಮಗಳು ಅವರೇ ಒಂದು ವಿಚಾರ ಹೇಳಿದಷ್ಟೇ, ಅದು ಇತರ ಹೇಳಿಲ್ಲ ಅಷ್ಟೇ. ಅಲ್ಲ ಈಗ ಕೂತ್ಕೊಳ್ಳಿ. ನೀವು ನಾವು ಮಾತಾಡ್ಬೇಕಾದ್ರೆ ನಾಳೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ನಾಳೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾರೆ. ನೀವ್ ಹೆಂಗ್ ಮಾಡ್ತೀರೋ ನಾವು ಹಂಗ್ ಮಾಡೇ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. ನೀವು ಕಪ್ಪಾಳ್ಕೊಡಿದ್ರೆ ನಾವು ಸುಮ್ಮನೆ ಇರಕ್ಕೆ ಅದನ್ನ ಹೇಳ್ತಿಲ್ಲ. ನಾವು ಮಾಡೋ ಮಾತಾಡಿ, ನೀವು ಗೌರವ ಕೊಟ್ಟು ಅಲ್ಲಿ ಕಾನೂನು ಸಚಿವರು ಸರ್ಕಾರದ ಉತ್ತರ ಕೊಡ್ತಾರೆ, ನೀವು ಕೂತ್ಕೊಳ್ಳಿ. ನೀವು ಮಾತ್ರ ಬುದ್ಧಿವಂತರ ಒಂದರ ಪ್ರೂಫ್ ಕೊಟ್ರಿ ಇವತ್ತಿನ ಮಠ ಮೆಣಸ್ಕಾಯಿ ಸರ್ಕಾರ ಬಂತು ಏನ್ ಮಾಡಿದ್ರಿ ನೀವು? ಒಳ್ಳೆ ವಾಪಸ್ ಅಲ್ಲ ಯಾವುದು ಅವಾಗೆಲ್ಲ ನೀವು ಮಾತಾಡ್ತೀರಿ, ನೀವ್ ಯಾಕೆ ಅಲ್ಲಿ ಮಾತಾಡ್ತೀರಿ? ಏ ಡಾಕ್ಟರ್ ಬಂದು ಕೂತ್ಕೊಳ್ಳಿ, ತೆಂಗಿನಕಾಯಿ ಕೂತ್ಕೊಳ್ಳಿ, ಸಂಗಮೇಶ್ ಕೂತ್ಕೊಳ್ಳಿ, ಅಲ್ಲಿ ನೀವು ರಾಮಮೂರ್ತಿ ಅವರೇ ಕೂತ್ಕೊಳ್ಳಿ. ನೋಡಿ, KPSC ಬಗ್ಗೆ ಅವರು ಇವತ್ತು 6 ಮಾತಾಡ್ತಿದ್ದಾರೆ. ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ಗೆಲ್ಲ ಹೋಗ್ಲಿಕ್ಕೆ ಉಂಟು. ಇಲ್ಲಿ ಎಲ್ಲರೂ ಎಲ್ಲ ಬುದ್ಧಿವಂತರು ಗೊತ್ತಿದ್ದವರೇ ಮಾತಾಡ್ಲಿಕ್ಕೆ ಇರುವವರು. ಆಗಾಗ ಒಬ್ಬೊಬ್ಬರದ್ದುಂಟು ಮಾತಾಡಲಿಕ್ಕೆ ಹೋಗಬೇಡಿ. ಅವ್ರು ಪ್ರತಿಪಕ್ಷ ನಾಯಕರಾಗಿ ಸದನದ ಒಳಗಡೆ ಅವ್ರಿಗೆ ಮಾತಾಡೋದೆಲ್ಲ ಅವಕಾಶಗಳು ಇದೆ. ಮತ್ತೆ ಹಾಗೆ ಮಾತಾಡ್ಬೋದು, ಕೂತ್ಕೊಳ್ಳಿ. ಅದರಲ್ಲಿ ಕೋರ್ಟಲ್ಲಿ ಹೇಳಿ ಹೇಗೆ ಮಾತಾಡ್ಬೇಕಂತೇಳಿ. ಈಗ ಅವ್ರಿಗೆ ಪ್ರಿವಿಲೇಜ್ ಇದೆ. ಆದರೆ ನಾವು ಹೇಳುವಂಥದ್ದು ಕೂಡ ಸ್ಪಷ್ಟತೆ ಮುಖಾಂತರ ಬರಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನೀವು ಯಾರಿಗೂ ಅಲ್ಲಿ ಅಡ್ಡಿಪಡಿಸಲಿಕ್ಕೆ ಹೋಗಬೇಡಿ. ಸರ್ಕಾರ ಏನು ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡ್ತದೆ. ನೀವು ಮಾತಾಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ,